Hello guys, welcome back to my YouTube channel Anveshana Academy. This is Dr. Manjunath Chennapur. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ ಬನ್ನಿ ಜಾಬ್ ಆಪರ್ಚುನಿಟೀಸ್ ಫಾರ್ ITI ಕ್ಯಾಂಡಿಡೇಟ್ಸ್ ಆ್ಯಂಡ್ ಸಾಲರಿ. ITI ನಂತರ ಉದ್ಯೋಗ ಅವಕಾಶಗಳು ಮತ್ತು ಸಂಬಳದ ಬಗ್ಗೆ ಇನ್ ಡೀಟೇಲ್ ಆಗಿ ಈ ದಿನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ ITI ಮುಗಿದ ನಂತರ ತಮಗಿರುವಂಥ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ ತಾವೇನಾದರೂ ITI ಮುಗಿದ ನಂತರ ಜಾಬನ್ನು ನೋಡ್ಕೊಳ್ಬೇಕಾದದ್ದೇ ಆದಲ್ಲಿ ತಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸನ್ನು ನೋಡ್ಕೊಳ್ಬೋದು. ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿ ಫಿಟ್ಟರಾಗಿ ವರ್ಕ್ ಮಾಡ್ಬೋದು, ವೆಲ್ಡರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಮಸ್ನಿಸ್ಟಾಗಿ ವರ್ಕ್ ಮಾಡ್ಬೋದು, ಟರ್ನರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಎಲೆಕ್ಟ್ರಿಷಿಯನ್ ಆಗಿ ತಾವು ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ ತಾವೇನಾದರೂ ಆಟೋಮೋಟಿವ್ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದ ಆದಲ್ಲಿ ತಾವು ಮೆಕ್ಯಾನಿಕ್ ಆಗಿ ವರ್ಕ್ ಮಾಡುವಂಥ ಅವಕಾಶ ಇರುತ್ತೆ, ಆಟೋಮೋಟಿವ್ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡುವಂಥ ಅವಕಾಶ ಇರುತ್ತೆ, ಇಲ್ಲ ಡೀಸೆಲ್ ಮೆಕ್ಯಾನಿಕ್ ಆಗಿ ತಾವು ವರ್ಕ್ ಮಾಡುವಂಥ ಅವಕಾಶಗಳಿದ್ದೇ ಇರುತ್ತೆ. ವಿದ್ಯಾರ್ಥಿಗಳೇ ತಾವೇನಾದರೂ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಂದದ್ದೇ ಆದಲ್ಲಿ ತಾವು ಪ್ಲಂಬರಾಗಿ ವರ್ಕ್ ಮಾಡ್ಬೋದು, ಕಾರ್ಪೆಂಟ್ರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಷಿಯನ್ ಆಗಿ ಕೂಡ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ ಇದು ಬಿಟ್ಟು ನೀವೇನಾದರೂ ಬೇರೆ ಏನಾದರೂ ಅದರ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾದಲ್ಲಿ ತಾವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು, ಸರ್ವಿಸ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಆಪರೇಟರ್ ಆಗಿ ಕೂಡ ತಾವು ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ ಹೀಗೆ ತಾವು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು ತಾವು ಮಾಡಿಕೊಳ್ಳಲು ಸದಾ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳೇ ಮತ್ತು ಬನ್ನಿ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಫಾರ್ ITI ಕ್ಯಾಂಡಿಡೇಟ್ಸ್. ಓಕೆ, ತಾವೇನಾದರೂ ITI ಮುಗಿದಾದ್ಮೇಲೆ ತಮಗೇನಾದರೂ ಸಂಬಳದ ಬಗ್ಗೆ ಮಾಹಿತಿ ಬೇಕಂದದ್ದೇ ಆದಲ್ಲಿ ಇಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ ಸಂಬಳವು ತಮ್ಮ ಟ್ರೇಡ್ ಮೇಲೆ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತಾವೇನಾದರೂ ಎಂಟ್ರಿ ಲೆವೆಲ್ ಇಲ್ಲಲ್ಲಿ ಇದ್ದಿದ್ದೇ ಆದಲ್ಲಿ, ಎಂಟ್ರಿ ಲೆವೆಲ್ ಅಂತಂದರೆ 0 to 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದೇ ಆದಲ್ಲಿ ತಮಗೆ 8,000 to 15,000 ಸಂಬಳ ಬರುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳೇ ತಾವೇನಾದರೂ ಮಿಡ್ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದೆ ಆದರೆ 2 to 5 ವರ್ಷ ಎಕ್ಸ್ಪೀರಿಯನ್ಸ್ ತಮಗಿದ್ದಿದ್ದೇ ಆದಲ್ಲಿ ತಮಗೆ 15,000 to 25,000 ಸಂಬಳ ಬರುವಂಥ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳೇ ತಾವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಅಂದರೆ 5 ವರ್ಷದಕ್ಕಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ತಮಗಿದ್ದಿದ್ದೇ ಆದಲ್ಲಿ ತಾವು 25,000 to 40,000 ಸಂಬಳ ತಗೊಳ್ಳುವಂಥ ಅವಕಾಶ ಇರುತ್ತದೆ. ವಿದ್ಯಾರ್ಥಿಗಳೇ ಮತ್ತು ಇದಷ್ಟೇ ಅಲ್ಲದೆ ತಮ್ಮ ಸಂಬಳ ಡಿಫ್ರೆಂಟ್ ಟ್ರೇಡ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ಯಾವ್ಯಾವ ಟ್ರೇಡ್ಸ್ ಬರುತ್ತೆ ಅಂತಂದರೆ ಎಲೆಕ್ಟ್ರಿಷಿಯನ್ ಮಾಡ್ಕೊಳ್ಬೋದು, ಫಿಟ್ಟರ್ ಇರ್ಬೋದು, ವೆಲ್ಡರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಮತ್ತು ಪ್ಲಂಬರ್ ಇರ್ಬೋದು. ಈ ಟ್ರೇಡ್ ಮೇಲೂ ತಮ್ಮ ಸಂಬಳ ನಿರ್ಧಾರವಾಗಿರುತ್ತದೆ. ವಿದ್ಯಾರ್ಥಿಗಳೇ ಹಾಗಿದ್ರೆ ಬನ್ನಿ ಎಲೆಕ್ಟ್ರಿಷಿಯನ್ ತಾವೇನಾದರೂ ಮಾಡಿದ್ದೇ ಆದಲ್ಲಿ ತಮಗೆ ಎಂಟ್ರಿ ಲೆವೆಲಲ್ಲಿ 10,000 to 15,000 ಸಂಬಳ ಸಿಗುವಂಥ ಸಂಭವ ಇರುತ್ತೆ. ವಿದ್ಯಾರ್ಥಿಗಳೇ ತಾವು ಮತ್ತೆ ಫಿಟ್ಟರ್ ಮಾಡ್ಕೊಂಡಿದ್ದಾದಲ್ಲಿ 8,000 to 12,000 ಸಂಭವವನ್ನು ತಾವು ಬಯಸ್ಬೋದು. ವೆಲ್ಡರ್ ಮಾಡ್ಕೊಂಡಿದ್ದಾದಲ್ಲಿ ತಾವು 10,000 to 14,000 ಸಂಬಳವನ್ನು ಬಯಸ್ಬೋದು. ತಾವು ಮೆಕ್ಯಾನಿಕಲ್ ಮಾಡ್ಕೊಂಡಿದ್ದಾದಲ್ಲಿ ತಮಗೆ 9,000 to 13,000 ಸಂಬಳ ಸಿಗುವಂಥ ಅವಕಾಶ ಇರುತ್ತೆ. ಮತ್ತು ತಾವೇನಾದರೂ ಪ್ಲಂಬರ್ ಮಾಡ್ಕೊಂಡಿದ್ದಾದಲ್ಲಿ 8,000 to 12,000 ತಿಂಗಳಿಗೆ ಸಂಬಳ ಸಿಗುವಂಥ ಅವಕಾಶ ಇರುತ್ತದೆ. ವಿದ್ಯಾರ್ಥಿಗಳೇ ಇದಿಷ್ಟು ತಮಗೆ ಸಿಗುವಂಥ ಸಂಬಳದ ಮಾಹಿತಿ. ವಿದ್ಯಾರ್ಥಿಗಳೇ ಇದರ ಜೊತೆಗೆ ತಾವು ಒಂದಿಷ್ಟು ಇಂಡಸ್ಟ್ರಿಗೆ ಬೇಕಿರುವಂಥ ಸ್ಕಿಲ್ಸನ್ನು ಕಲಿತ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲಿ ಮೊದಲನೆಯದು ಕೋರ್ ಟೆಕ್ನಿಕಲ್ ಸ್ಕಿಲ್ಸ್ ಫಾರ್ ITI ಪ್ರೋಗ್ರಾಮ್ಸ್. ಓಕೆ, ನೀವು ಕೋರ್ ಟೆಕ್ನಿಕಲ್ ಸ್ಕಿಲ್ಸನ್ನು ಬೆಳೆಸಿಕೊಳ್ಳೋದು ತುಂಬ ಉಪಯುಕ್ತವಾಗಿರುವಂಥದ್ದು. ಯಾವುದ್ಯಾವುದು ಸ್ಕಿಲ್ಸ್ ಅಂತಂದರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸು. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸಲ್ಲಿ ತಾವು ಡೇಟಾ ಎಂಟ್ರಿ ಬಗ್ಗೆ ತಿಳಿದುಕೊಳ್ಳಿ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತು ಆನ್ಲೈನ್ ರಿಸೋರ್ಸಸನ್ನು ಹೇಗೆ ಯೂಸ್ ಮಾಡ್ಕೊಳ್ಳುವಂಥ ಮಾಹಿತಿಯನ್ನು ತಮಗೆ ಸಂಪೂರ್ಣವಾಗಿ ಇರುವುದು ಒಳ್ಳೆಯದು. ವಿದ್ಯಾರ್ಥಿಗಳೇ ಮತ್ತು ತಾವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಎಂಟ್ರಿ ಆಗಬೇಕು, ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ವರ್ಕ್ ಮಾಡಬೇಕು, ಅಥವಾ ಸಿವಿಲ್ ಇಂಜಿನಿಯರಿಂಗಲ್ಲಿ ವರ್ಕ್ ಮಾಡ್ಕೊಳ್ಬೇಕಾದದ್ದೇ ಆದಲ್ಲಿ ತಾವು ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತು ಕಂಪ್ಯೂಟರ್ ಏಡೆಡ್ ಮೆಷಿನಿಂಗ್ ಸಾಫ್ಟ್ವೇರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ ತಾವೇನಾದರೂ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಅಂದಿದ್ದಾದಲ್ಲಿ ತಾವು ಬ್ಲೂ ಪ್ರಿಂಟ್ ರೀಡಿಂಗ್ ಮತ್ತು ಇಂಟರ್ಪ್ರಿಟೇಷನ್ ಬಗ್ಗೆ ತುಂಬ ಗಮನ ಕೊಡಿ. ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಬ್ಲೂ ಪ್ರಿಂಟ್ಸನ್ನು, ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ವಿದ್ಯಾರ್ಥಿಗಳೇ
ಮತ್ತು ಟ್ರೇಡ್ ಸ್ಪೆಸಿಫಿಕ್ ಎಕ್ಸ್ಪರ್ಟೈಸ್. ನಿಮ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಟ್ರೇಡ್ಸಲ್ಲಿ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ ಆ ವರ್ಕಲ್ಲಿ ಎಕ್ಯುರೇಸಿ ಇರಲಿ ಮತ್ತು ಎಫಿಷಿಯನ್ಸಿ ಇರಲಿ ಮತ್ತು ಸೇಫ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಕೊಟ್ಟಿರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಮತ್ತು ಮೆಜರ್ಮೆಂಟ್ ಆ್ಯಂಡ್ ಪ್ರಿಸಿಷನ್, ತಮಗೆ ಕೊಟ್ಟಿರುವಂಥ ಏನಾದರೂ ಇನ್ಸ್ಟ್ರೂಮೆಂಟು ಮಾಪನಗಳು, ಅವು ಕ್ಯಾಲಿಪರ್ಸ್ ಇರ್ಬೋದು, ಮೈಕ್ರೋಮೀಟರ್ಸ್ ಇರ್ಬೋದು, ಗೇಜಸ್ ಇರ್ಬೋದು, ತುಂಬ ಉಪಯುಕ್ತವಾಗಿ ಯೂಸ್ ಮಾಡಿಕೊಂಡು ಮತ್ತು ಅವನ್ನ ಮೇಂಟೆನೆನ್ಸ್ ಮಾಡಿಕೊಂಡು ಅದರಲ್ಲಿ ಬರುವಂಥ ರಿಸಲ್ಟ್ಸನ್ನು ತುಂಬ ಪ್ರಿಸೈಸಾಗಿ ಮಾಡಿಕೊಳ್ಳುವಂಥ ಒಂದು ರೂಢಿಯನ್ನು ಬೆಳೆಸಿಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತು ಟೂಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಮೇಂಟೆನೆನ್ಸ್, ನೀವೇನಾದರೂ ಆಪ್ರೇಷನ್ ಮಾಡಬೇಕಾದಲ್ಲಿ ಯಾವ ಟೂಲ್ ಬೇಕು ಅನ್ನೋದನ್ನು ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಮತ್ತು ಅದನ್ನು ಮೇಂಟೈನ್ ಮಾಡಿ ಮತ್ತು ಪ್ರಾಪರ್ ಜಾಗದಲ್ಲಿಡಿ. ಅದನ್ನು ಮತ್ತೆ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ ಇದ್ದಲ್ಲಿ ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ವಿದ್ಯಾರ್ಥಿಗಳೇ. ಇದಿಷ್ಟು ಕೋರ್ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ವಿದ್ಯಾರ್ಥಿಗಳೇ. ಬನ್ನಿ ಮುಂದೆ ಹೋಗೋಣ. ಮುಂದೆ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ತಮಗೆ ಕೋರ್ ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಸಾಫ್ಟ್ ಸ್ಕಿಲ್ಸು ತುಂಬ ಉಪಯೋಗವಾಗುತ್ತೆ. ಯಾವುದಾದ್ರು ಸಾಫ್ಟ್ ಸ್ಕಿಲ್ಸ್ ಅಂತಂದದ್ದಾದಲ್ಲಿ ಅದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಚೆನ್ನಾಗಿ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಮಾತಾಡೋದು ಅದು ಇಂಗ್ಲೀಷಲ್ಲಿರ್ಬೋದು, ಹಿಂದಿಯಲ್ಲಿರ್ಬೋದು, ಇಂಗ್ಲೀಷಲ್ಲಿರ್ಬೋದು ಅಥವಾ ಸ್ಥಳೀಯ ಭಾಷೆ ಯಾವುದಾದ್ರೂ ಆಗಿರ್ಬೋದು. ಚೆನ್ನಾಗಿ ಮಾತಾಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಮತ್ತು ಟೀಮ್ ಜೊತೆಗೆ ವರ್ಕ್ ಮಾಡುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಮತ್ತು ಕೊಟ್ಟಿರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಮತ್ತು ಕೊಟ್ಟಿರುವಂಥ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಕಾಲಾವಕಾಶದಲ್ಲಿ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮುಗಿಸಿ. ಓಕೆ, ಮತ್ತು ಬಂದಿರುವಂಥ ಚಾಲೆಂಜಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಅವುಗಳನ್ನು ಸಹಕರಿಸಿ ಅದಕ್ಕೊಂದು ಸೊಲ್ಯೂಷನ್ ಕೊಡುವಂಥ ಅಡಾಪ್ಟಿಬಿಲಿಟಿಯನ್ನು ಬೆಳೆಸಿಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತು ವರ್ಕ್ ಎಥಿಕ್, ಕೆಲಸವೇ ದೇವರು ಅಂದ್ಕೊಳ್ಳಿ. ಅದಕ್ಕೆ ಹೇಳೋದು ವರ್ಕ್ ಈಸ್ ವರ್ಶಿಪ್, ಕಾಯಕವೇ ಕೈಲಾಸ. ನಿಮ್ಮ ವರ್ಕಲ್ಲಿ ತುಂಬ ಎಥಿಕ್ಕಾಗಿರಿ ಮತ್ತು ಪ್ರೊಫೆಷ್ನಲ್ ಆಗಿರಿ ವಿದ್ಯಾರ್ಥಿಗಳೇ. ಮತ್ತು ಕ್ರಿಟಿಕಲ್ ಥಿಂಕಿಂಗ್, ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ತುಂಬ ಕೇರ್ಫುಲ್ಲಾಗಿ ವಿಚಾರ ಮಾಡಿ ಕೆಲಸ ಮಾಡಲು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಮತ್ತು ತಮಗೇನಾದರೂ ಕಸ್ಟಮರ್ ಸರ್ವಿಸ್ ಅಂತ ಬಂದಾಗ ಕಸ್ಟಮರ್ಸನ್ನು ಚೆನ್ನಾಗಿ ಮಾತಾಡಿಸಿ ಮತ್ತು ಅವ್ರ ಜೊತೆಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಬನ್ನಿ, ನಾನು ಹೇಳ್ತಾ ಇದ್ದೆ ಒಂದಿಷ್ಟು ಸ್ಪೆಸಿಫಿಕ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ ಅಂತ. ಒಂದಿಷ್ಟು ಕಂಪ್ನಿಗೆ ಸ್ಪೆಸಿಫಿಕ್ ಸ್ಕಿಲ್ಸ್ ಬೇಕಾಗುತ್ತೆ. ಆ ಸ್ಪೆಸಿಫಿಕ್ ಸ್ಕಿಲ್ಸ್ ಯಾವುದು ಅಂತಂದರೆ ಸೇಫ್ಟಿ ಪ್ರೊಸೀಜರ್ಸ್ ಇರ್ಬೋದು, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರ್ಬೋದು. ಆ ಕೋರ್ಸಸ್ಸನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ತಮಗೇನಾದರೂ ತಮ್ಮ ಕಂಪ್ನಿಗೆ ರಿಲಿವೆಂಟ್ ಟೆಕ್ನಾಲಜೀಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಂತಂದರೆ ಆ ರಿಲಿವೆಂಟ್ ಟೆಕ್ನಾಲಜಿ ಬಗ್ಗೆ ನೀವು ಕೋರ್ಸಸ್ ಮಾಡ್ಕೊಳ್ಳಿ. ಮತ್ತು ಅದು ಮಾಡಿರುವಂಥ ಕೋರ್ಸಸ್ಸಿಂದ ಸರ್ಟಿಫಿಕೇಷನ್ ಪಡೆದುಕೊಳ್ಳಿ ಮತ್ತು ಲೈಸೆನ್ಸನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿಗಳೇ. ಬನ್ನಿ ಮುಂದೆ ಹೋಗೋಣ. ಪಾತ್ವೇಸ್ ಟು ಕಂಟಿನ್ಯೂಸ್ ಲರ್ನಿಂಗ್ ವಿದ್ಯಾರ್ಥಿಗಳೇ. ನಿರಂತರ ಕಲಿಕೆ ತಮಗೆ ಜೀವನದಲ್ಲಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತದೆ. ಸೊ ನಿರಂತರವಾಗಿ ಕಲಿಕೆಯನ್ನು ರೂಢಿಸಿಕೊಳ್ಳಿ. ಅದು ಆನ್ಲೈನಲ್ಲಿ ಮುಖಾಂತರ ಇರ್ಬೋದು ಅಥವಾ ಯಾವುದಾದ್ರೂ ಟ್ಯೂಟೋರಿಯಲ್ಸ್ ಮುಖಾಂತರ ಆದರೂ ಇರ್ಬೋದು. ಬಟ್ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಓಕೆ, ಮತ್ತು ಆ ಕಲಿಕೆ ಯಾವ ಥರ ಕಲಿಬೋದು ಅಂತಂದರೆ ಇಂಡಸ್ಟ್ರಿ ಪಬ್ಲಿಕೇಷನಿಂದ ಕಲಿತ್ಕೊಳ್ಳಿ ಅಥವಾ ವೆಬ್ಸೈಟ್ಗೆ ಹೋಗಿ ಇನ್ಫಾರ್ಮೇಷನ್ಸನ್ನು ತಗೊಳ್ಳಿ ಅಥವಾ ಯಾವುದಾದ್ರೂ AI ಟೂಲ್ಸ್ ಯೂಸ್ ಮಾಡಿಕೊಂಡು ತಾವು ಕಲಿಕೆಯನ್ನು ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳಿಗೆ. ಮತ್ತು ನೆಟ್ವರ್ಕಿಂಗ್, ಸೊ ಒಂದಿಷ್ಟು ವೃತ್ತಿಪರ ನೆಟ್ವರ್ಕನ್ನು ಜಾಲವನ್ನು ಬೆಳೆಸಿಕೊಳ್ಳಿ. ಆ ಜಾಲ ನಿಮಗೆ ಮುಂದೆ ಒಂದು ಒಳ್ಳೆಯ ಉದ್ಯೋಗಾವಕಾಶ ದೊರೆಯಲು ಅವಕಾಶ ನೀಡ್ಬೋದು ಅಥವಾ ತಮ್ಮ ಕೆಲಸವನ್ನು ಎಫಿಷಿಯೆಂಟಾಗಿ ಸಾಮರ್ಥ್ಯದಿಂದ ಮಾಡಲು ಸಹಾಯವಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಮೆಂಟರ್ಶಿಪ್ ವಿದ್ಯಾರ್ಥಿಗಳೇ, ನೀವು ಮಾಡುವಂಥ ಕಂಪ್ನಿಯಲ್ಲಿ ಹಿರಿಯ ಅನುಭವಿ ವ್ಯಕ್ತಿಯನ್ನು ಮೆಂಟರಾಗಿ ಮಾಡಿಕೊಂಡು ಅವನು ಕೊಡುವಂಥ ಒಳ್ಳೊಳ್ಳೆಯ ಸಜೆಷನ್ಸನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವೃತ್ತಿಯನ್ನು ಬೆಳೆಸಿಕೊಳ್ಳಿ. ಅದು ನಿಮ್ಮನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥ ತುಂಬ ಅವಕಾಶ ಇರುತ್ತದೆ ವಿದ್ಯಾರ್ಥಿಗಳೇ. ಮತ್ತು ಅಪ್ಸ್ಕಿಲ್ಲಿಂಗ್ ಆ್ಯಂಡ್ ರೀಸ್ಕಿಲ್ಲಿಂಗ್, ಹೊಸ ಟೆಕ್ನಾಲಜಿಯನ್ನು ತಾವು ಕಲಿತಾ ಬನ್ನಿ ವಿದ್ಯಾರ್ಥಿಗಳೇ. ಕಲಿಕೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಹೋಗಬೇಡಿ. ಓಕೆ, ನೀವು ಏನಾದರೂ ಒಂದು ಸಾರಿ ಬೇರೆ ಏನಾದರೂ ಒಳ್ಳೆಯ ಕಂಪ್ನಿಗೆ ಇನ್ನೂ ಹೆಚ್ಚಿನ ಪೊಸಿಷನ್ಗೆ ತಾವು ಹೋಗ್ಬೇಕು ಅಂದ್ಕೊಂಡಿದ್ದಾದಲ್ಲಿ ತಾವೇನು ಮಾಡಿ ಒಂದು ಒಳ್ಳೆಯ ರೆಸ್ಯೂಮನ್ನು ಪ್ರಿಪೇರ್ ಮಾಡ್ಕೊಳ್ಳುವಂಥ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ನಾನು ಹೇಳಿದೆ ರೆಸ್ಯೂಮ್ ರೈಟಿಂಗ್. ಈ ರೆಸ್ಯೂಮನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಇನ್ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ತಮಗೆ ಬೇಕಾದಲ್ಲಿ ಆ ವಿಡಿಯೋನ ಹೋಗಿ ನೋಡಿ ವಿದ್ಯಾರ್ಥಿಗಳಿಗೆ.
ಮತ್ತು ಇಂಟರ್ವ್ಯೂ ಸ್ಕಿಲ್ಸ್ ಯಾವಾಗ ನೀವು ಎಲ್ಲೇ ಹೋಗಿ ಇಂಟರ್ವ್ಯೂ ಕೊಡಬೇಕಾದಾಗ ಸೆಟ್ ಆಫ್ ಇಂಟರ್ವ್ಯೂ ಸ್ಕಿಲ್ಸನ್ನು ನಿಮ್ಮಲ್ಲಿ ಇರಬೇಕಾಗತ್ತೆ. ಆ ಸ್ಕಿಲ್ಸನ್ನು ನೀವು ಎಕ್ಸ್ಪ್ಲೋರ್ ಹೇಗೆ ಮಾಡೋದು, ಶೋಕೇಸ್ ಹೇಗೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಅದನ್ನು ನಾನು ಒಂದು ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ, ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೌ ಟು ಫೇಸ್ ದ ಇಂಟರ್ವ್ಯೂ. ಸೊ ಯು ಕ್ಯಾನ್ ಗೋ ಟು ಮೈ ಪ್ಲೇಲಿಸ್ಟ್ ಆ್ಯಂಡ್ ಯು ಕ್ಯಾನ್ ವಾಚ್ ಮೈ ವೀಡಿಯೋಸ್. ನಾನು ಒಂದು ವಿಡಿಯೋ ನೀಟಾಗಿ ಮಾಡಿ ಹಾಕಿದ್ದೀನಿ ವಿದ್ಯಾರ್ಥಿಗಳೇ, ಹೌ ಟು ಫೇಸ್ ದ ಇಂಟರ್ವ್ಯೂ. ತಾವು ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೋದು. ಮತ್ತು ಪೋರ್ಟ್ಫೋಲಿಯೋ, ಮತ್ತು ನಿಮ್ಮಲ್ಲಿರುವಂಥ ಸ್ಕಿಲ್ಸನ್ನು ಕಂಪ್ನಿ ಇಂಟರ್ವ್ಯೂರ ಮುಂದೆ ಪ್ರಾಮಾಣಿಕವಾಗಿ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ಬನ್ನಿ, ಇದಿಷ್ಟೆಲ್ಲ ಕಲಿತಾದ್ಮೇಲೆ ಒಂದಿಷ್ಟು ಟಿಪ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಗೇನ್ ಎಕ್ಸ್ಪೀರಿಯನ್ಸ್. ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಕಂಪ್ನಿ ತಾವು ಜಾಯ್ನ್ ಆದದ್ದೇ ಆದಲ್ಲಿ ದಯವಿಟ್ಟು 2 ರಿಂದ 3 ವರ್ಷ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಳ್ಳಿ, ಅಲ್ಲಿರುವಂಥ ಸ್ಕಿಲ್ಸನ್ನು ಕಲಿತುಕೊಳ್ಳಿ. ಓಕೆ, ಅಲ್ಲಿರುವಂಥ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ನೆಕ್ಸ್ಟು ತಮಗೇನಾದರೂ ಅದಷ್ಟು ಬಿಟ್ಟು ತಮ್ಮ ಟೆಕ್ನಾಲಜಿನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತ ಅದದ್ದೇ ಆದಲ್ಲಿ ತಾವು ಯಾವುದಾದ್ರೂ ಅಪ್ರೆಂಟಿಸ್ಶಿಪ್ಪನ್ನು ಮಾಡಿಕೊಂಡು ಅಲ್ಲಿ ಹೆಚ್ಚಿನ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳೇ. ನಾನು ಮೊದಲೇ ಹೇಳಿದಾಗೆ ಒಂದು ಒಳ್ಳೆಯ ಪ್ರೊಫೆಷ್ನಲ್ ನೆಟ್ವರ್ಕನ್ನು ಬೆಳೆಸಿಕೊಳ್ಳಿ, ವೃತ್ತಿಪರ ಜಾಲವನ್ನು ಬೆಳೆಸಿಕೊಳ್ಳಿ. ಅದರಿಂದ ತಮಗೆ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಸಿಗುವಂಥ ಅವಕಾಶ ಇದ್ದೇ ಇರುತ್ತದೆ ವಿದ್ಯಾರ್ಥಿಗಳೇ. ಫರ್ದರ್ ಎಜುಕೇಷನ್, ಬಟ್ ನೀವು ಕಲಿಕೆಯೊಂದಿಗೆ ಕೆಲಸದೊಂದಿಗೆ ಕಲಿಕೆ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡ್ಕೊಳ್ಳಿ. ಕೆಲಸ ಮಾಡುವ ಜೊತೆಗೆ ಒಂದಿಷ್ಟು ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ಕೊಳ್ಳಿ, ಅಥವಾ ಆನ್ಲೈನ್ ಕೋರ್ಸಸ್ಸನ್ನು ಮಾಡ್ಕೊಳ್ಳಿ, ಅಥವಾ ಸರ್ಟಿಫಿಕೇಷನ್ ಕೋರ್ಸಸ್ಸನ್ನು ಮಾಡಿಕೊಂಡು ತಮ್ಮ ಹೆಚ್ಚಿನ ಉನ್ನತ ಶಿಕ್ಷಣವನ್ನು ಬೆಳೆಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಮತ್ತು ರೀಲೊಕೇಟ್, ತಮಗೇನಾದರೂ ಒಂದು ಒಳ್ಳೆಯ ಅವಕಾಶ ಪರ ರಾಜ್ಯದಲ್ಲಿರ್ಬೋದು, ಪರ ದೇಶದಲ್ಲಿದ್ದರೂ ಇರ್ಬೋದು, ತಮಗೆ ಸಿಕ್ಕಿದ್ದಾದಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಯಾವುದೋ ಒಂದು ಕಂಡೀಷನ್ನಿಗೆ ಎಲ್ಲೋ ಒಂದು ಕಡೆ ಉಳಿಯಕ್ಕೆ ಹೋಗ್ಬೇಡಿ. ನೀವು ಏನಾದರೂ ಬೇರೆ ಕಡೆ ಸಿಕ್ಕಿದ್ದಾದಲ್ಲಿ ಅದನ್ನೊಂದು ಸದಾವಕಾಶ ಅಂತ ಅಂದ್ಕೊಂಡು ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ನೆಗೋಷಿಯೇಟ್ ಸ್ಯಾಲ್ರಿ. ಒಂದೊಂದು ಸಾರಿಗೆ ಒಳ್ಳೆ ಕಂಪ್ನಿ ಸಿಕ್ಕಿರುತ್ತೆ, ತಮಗೆ ಸ್ಯಾಲ್ರಿಯಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅಂಥದ್ರಲ್ಲಿ ಸ್ಯಾಲ್ರಿ ಕಾಂಪ್ರಮೈಸ್ ಆಗಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದಿಷ್ಟು ನಾನು ಕೊಟ್ಟಿರುವಂಥ ಟಿಪ್ ತಮಗೆ ಇಷ್ಟ ಆದದ್ದೇ ಆದಲ್ಲಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಥರ ಎಲ್ಲ ಅಪ್ಡೇಟ್ಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ತಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ನನ್ನ ಯೂಟ್ಯೂಬ್ ಚಾನಲ್ ಅನ್ವೇಷಣಾ ಅಕಾಡೆಮಿ. ನಾನು ಡಾಕ್ಟರ್ ಮಂಜುನಾಥ್ ಚೆನ್ನಕೋಟ್. ಎಲ್ಲರಿಗೂ ನಮಸ್ಕಾರ.